ನಮಸ್ಕಾರ. ಈ ಸಿನಿಮಾದ ಬಗ್ಗೆ ನಾನು ಮೊದಲು ಕೇಳಿದ್ದು ಅದನ್ನು ಫೆಸ್ಟಿವಲಲ್ಲಿ ನೋಡಿದವರೆಲ್ಲ ಮಾತಾಡ್ತಿದ್ರು. ಆನಂತರ ಒಂದು ಶೋ ಹಾಕಿದರು ಬೆಂಗಳೂರಲ್ಲಿ. ಅದು ನಮ್ಮ ಕಲಾವಿದರ ಸಂಘದಲ್ಲಿ ಹಾಕಿದ್ರು. ನಾನು ಆ ಟಿಕೆಟ್ ಬುಕ್ ಮಾಡಿ ಆ ಸಿನಿಮಾಕ್ಕೆ ಹೋಗಿದ್ದೆ. ಆ ಸಿನಿಮಾ ನೋಡುವ ಹೊತ್ತಿಗೆ ಆ ಪ್ಯಾಂಡಮಿಕ್ ಎಲ್ಲ ಆಗಿ ಸುಮಾರು ವರ್ಷಗಳ ಒಂದೂವರೆ ವರ್ಷ ಆಗಿತ್ತು. ಮರೆತು ಬಿಟ್ಟಿದ್ವಿ ಎಲ್ಲ. ನಮಗೆ ಭಾಳ ಮುಖ್ಯ ಏನಂದರೆ ನಮಗಾದ ಒಂದು ಆಘಾತವನ್ನು ನಾವು ಅದನ್ನು ಮರೆಯೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಸತತವಾಗಿ. ಮರೆತು ಬಿಡೋಣ, ಅದೆಲ್ಲ ಒಂದು ಮುಗಿದ ಕಥೆ ಅಂತ. ಬಟ್ ಅದನ್ನು ಬೇರೆ ದೇಶಗಳಲ್ಲಿ ಒಂದು ವಾರ ಆದಾಗ ಅದರ ವಾರ ಬಗ್ಗೆ ಸುಮಾರು ಸಿನಿಮಾ ಬರ್ತವೆ. ಪ್ಯಾಂಡಮಿಕ್ ಆದಾಗ ಆ ಪ್ಯಾಂಡಮಿಕ್ ಬಗ್ಗೆ ಸಿನಿಮಾ ಬರ್ತವೆ. ಅಂದರೆ ಆ ಕಾಲದಲ್ಲೇ ನಾವು ಹೆಂಗೆ ಬಿಹೇವ್ ಮಾಡಿದ್ವಿ, ನಮ್ಮ ವರ್ತನೆಗಳು ಹೇಗಿತ್ತು, ನಮ್ಮ ಸಾಮಾಜಿಕವಾಗಿ ನಾವು ಹೇಗಿದ್ವಿ, ನೈತಿಕವಾಗಿ ಹೇಗಿದ್ವಿ, ಇದನ್ನು ತೋರಿಸುವಂಥ ಸಿನಿಮಾಗಳು ಬರ್ತಾವಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ನಾವು ಕಥೆಗಳಂದರೆ ನಿನ್ನೆದನ್ನು ಬರಿತಾ ಇರ್ತೀವಿ. ನಿನ್ನೆ ನಡೆದಿದ್ದನ್ನು ಒಂದು ಕಥೆಯಾಗಿ ಬರೆದಾಗ, ಒಂದು ಸಿನಿಮಾ ತಂದಾಗ ಅದು ನಮ್ಗೆ ಭಾಳ ಇಂಪ್ಯಾಕ್ಟ್ ಬೀಳುತ್ತೆ. ಹಾಗಾಗಿ ಉತ್ಸವ್ ಗನವರು ಈ ಸಿನಿಮಾ ಮಾಡಿದಾಗ ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಈ ಸಿನಿಮಾದಲ್ಲಿ ಅವರು ತೋರಿಸಿರುವಂಥ ಜಗತ್ತಿದೆಯಲ್ಲ, ನಾವೆಲ್ಲ ಹಾದು ಬಂದಿರುವಂಥ ಒಂದು ಜಗತ್ತು, ಆ ಕೆಂಡದಲ್ಲಿ ನಡ್ಕೊಂಬಂದಿದ್ದೀವಿ. ಆ ಕೆಂಡ ಆರಿದ ನಂತರ ಅದನ್ನು ತೋರಿಸೋದಿದೆಯಲ್ಲ, ಅದು ಭಾಳ ಕಷ್ಟ. ಯಾಕಂದರೆ ನಾವು ಮರೆಯೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ನಾವು ಮತ್ತೆ ನೋಡೋಕ್ಕೆ ಇಷ್ಟಪಡಲ್ಲ. ಆದರೆ ಅದನ್ನು ನೋಡಿ ನೀವು ಹಾಗಿದ್ರಿ, ನಿಮ್ಮ ಸ್ಥಿತಿ ಹಾಗಿತ್ತು ಅಂತ ತೋರಿಸಿದಾರಲ್ಲ, ಭಾಳ ಅದ್ಭುತವಾದ ಸಿನಿಮಾ. ಈ ಸಿನಿಮಾ ನೋಡ್ತಾ ಬಹುಶಃ ನಾನು ಇಮೋಷನಲ್ ಆಗಲ್ಲ ಅಂತ ಹೇಳ್ಕೊತೀವಲ್ಲ, ನಮಗೂ ಸ್ವಲ್ಪ ಕಣ್ಣೀರು ಬರೋ ಥರ ಆಗುತ್ತೆ. ಯಾಕಂದರೆ ನಾವು ಅವನ ವೀರೇಶನ ಜಾಗದಲ್ಲಿ ನಮ್ಮನ್ನು ನೋಡ್ಕೋತೀವಿ, ಅಥವಾ ನೋಡಿದ್ದೀವಿ, ತುಂಬ ಜನ ನೋಡಿದ್ದೀವಿ, ನಾವು ಕಷ್ಟಪಟ್ಟಿದ್ದೀವಿ ಆ ಕಾಲದಲ್ಲಿ. ಅದನ್ನೆಲ್ಲ ತೋರಿಸುವಂಥ ಬಹಳ ಅದ್ಭುತವಾದ ಸಿನಿಮಾ ಇದು. ಆಮೇಲೆ ಬೆಂಗಳೂರಿನ ಆಚೆ ನಾವು ಚಿತ್ರರಂಗ ಅಂದರೆ ಗಾಂಧಿನಗರ, ಬೆಂಗಳೂರು ಅಂದ್ಕೊಬಿಡ್ತೀವಲ್ಲ, ಎಲ್ಲಿಂದಲೋ ಆ ಕಡೆಯಿಂದ ಬಂದು ಸಿನಿಮಾ ಮಾಡೋದಿದೆಯಲ್ಲ, ಅದು ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು. ಆಮೇಲೆ ಅಲ್ಲಿ ಬಹಳ ಪ್ರತಿಭೆಗಳಿದ್ದಾರೆ ಅಂತ ಗೊತ್ತಾಗುತ್ತೆ ನಮಗೆ. ಆ ಕಡೆಯಿಂದ ಬಂದು ಸುಮಾರು ಜನ ಮಾಡ್ತಿದ್ದಾರೆ ಈಗ. ಸೊ ನಿಮಗೆ ಗಾಂಧಿನಗರಕ್ಕೆ ಅಥವಾ ಚಿತ್ರರಂಗಕ್ಕೆ ವೆಲ್ಕಮು. ಈ ಸಿನಿಮಾ ನಿಮಗೆ ಭಾಳ ಒಳ್ಳೆಯ ಒಂದು ವಿಸಿಟಿಂಗ್ ಕಾರ್ಡ್ ಇದೆ ಚಿತ್ರರಂಗಕ್ಕೆ ಬರೋದಕ್ಕೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸುಮಾರು 10 ವರ್ಷಗಳ ಹಿಂದೆ ನಾವು ಒಂದು ಸಿನಿಮಾ ಮಾಡಿದಾಗ ಆ ಸಿನಿಮಾಕ್ಕೆ ಪ್ರಕಾಶ್ ರೈ ಬೆಂಬಲವಾಗಿ ನಿಂತಿದ್ದರು. ಆಗ ನಾನು ಹೀಗೆ ಉತ್ಸವ್ ಗನವರ ಥರ ನಮ್ಮ ತಂಡ ಯಾರೂ ಇಲ್ಲದೆ ನಿಂತಿದ್ವಿ. ಆಗ ಒಂದು ಕಾರ್ಯಕ್ರಮ ಮಾಡಿದರು. ಆನಂತರ ಸುಮಾರು 7-8 ಕಾರ್ಯಕ್ರಮಗಳನ್ನು ಮಾಡಿದರು ಅವರು. ಒಂದು ಪ್ರಶಸ್ತಿ ಬಂದಾಗ ಎಲ್ಲಿಗೆ ಕರೆದು ಒಂದು ಸನ್ಮಾನವನ್ನು ಮಾಡೋದು, ಗೌರವವನ್ನು ಸೂಚಿಸೋದು. ಈ ರೀತಿಯಾಗಿ ಇವತ್ತು ನಾನು ಕಳೆದ ವಾರ ನೋಡ್ತಾ ಇದ್ದೆ, 13 ಸಿನಿಮಾ ರಿಲೀಸ್ ಆಗಿದೆ. ಒಳ್ಳೆ ಸಿನಿಮಾ ಮಾಡಿದ ನಿರ್ದೇಶಕ ಅದರ ಮಧ್ಯೆ ನಿಂತರೆ ಎಲ್ಲಿ ನಿಂತ್ಕೋತಾನೆ? ಅವನಿಗೆ ಯಾರನ್ನು ನೋಡ್ತಾನೆ? ತನ್ನ ಸಿನಿಮಾವನ್ನು ಯಾರೂ ಇಲ್ಲ ಅಂತ ಅನಾಥ ಅಂತ ಅನಿಸ್ಬಿಡುತ್ತೆ. ಅಂಥ ಹೊತ್ತಲ್ಲಿ ಪ್ರಕಾಶ್ ರೈ ಮಾಡ್ತಿರುವಂಥ ಈ ಕೆಲಸ ಬಹಳ ದೊಡ್ಡದು ಅಂತ ನನಗೆ ಅದನ್ನೇ ಹೇಳಕ್ಕೆ ಬಂದೆ. ಆದರೆ ಯಾಕಂದರೆ ರಾಜಕೀಯವಾಗಿ, ಭೌಗೋಳಿಕವಾಗಿ ಭಾಳ ಹಿಂದೆ ಉಳಿದಂಥ, ಯಾರು ಆ ಕಡೆ ತಿರುಗಿ ನೋಡಿದಂಥ ಊರಿಂದ ಬಂದ ಒಬ್ಬ ನಿರ್ದೇಶಕ ಬಂದಾಗ, ಇವರು ಸುಮಾರು 6 ತಿಂಗಳು ಮುಂಚೆ ಹೇಳಿದರು ನನಗೆ, ನಾನು ಆ ಸಿನಿಮಾ ತಗೊಂಡೆ ಅಂತ. ಆಗ ಅನ್ನಿಸ್ತು, ಅಂದರೆ ಒಬ್ಬ ನಿರ್ದೇಶಕನಿಗೆ ಇನ್ನೊಂದು ಸಿನಿಮಾ ಮಾಡ್ಬೋದು, ನನ್ನ ಜೊತೆ ಇದ್ದಾರೆ, ಸಿನಿಮಾ ಗೆಲ್ಲುತ್ತೋ ಅದು ಬೇರೆ ಪ್ರಶ್ನೆ. ಆದರೆ ಒಂದು ಒಳ್ಳೆಯ ಸಿನಿಮಾ ಮಾಡಿದಾಗ ಬೆನ್ತಟ್ಟುವವರು, ಗುರುತಿಸುವವರು, ನನ್ನ ಜೊತೆ ನಿಲ್ಲುವವರು ಒಬ್ಬರು ಇಬ್ಬರು ಇದ್ದಾರೆ ಅಂತ ಅನಿಸಿದಾಗ ಬಹಳ ದೊಡ್ಡ ಭರವಸೆ ಅದು. ಅಂಥ ಭರವಸೆಯನ್ನು ಕೊಟ್ಟಿದ್ದಕ್ಕೆ ನಿಮಗೆ ನಾನು ಎಲ್ಲರ ಪರವಾಗಿ ಒಂದು ಅಭಿನಂದನೆ ಹೇಳ್ತೀನಿ. ಭಾಳ ದೊಡ್ಡ ಕೆಲಸ ಅಂದರೆ ನಿಮ್ಮ ಮುಂದುಗಡೆ ಹೊಗಳಿದ್ರೆ ಬೇಜಾರಾಗುತ್ತೆ ಅಂತ ನಾನು ಆಗ ಮಾತಾಡಲಿಲ್ಲ, ಬಟ್ ಈಗ ಹೇಳಲೇಬೇಕು ಅನ್ನಿಸ್ತು. ಥ್ಯಾಂಕ್ ಯು ವೆರಿ ಮಚ್. ಏನೂ ಇಲ್ಲ ಜೋಗಿ, ಮನುಷ್ಯ ಯಾರು ಗೊತ್ತಾ? ಇನ್ನೊಬ್ಬ ಮನುಷ್ಯನಿಗೆ ನನ್ನ ಪಕ್ಕದೊಬ್ಬ ಮನುಷ್ಯ ಅಂತ ನಂಬಿಕೆ ಹುಟ್ಟಿಸೋನು ಅಷ್ಟೇ. ನಾನು ಮಾಡೋ ದೊಡ್ಡ ಕೆಲಸ ಅಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಅವನು ಮಾಡಿದ್ದಾನೆ. ಅವನು ನನ್ನ ಹತ್ರ ಬಂದಾಗ ಏನಿತ್ತು ಅಂತಲ್ಲ, ಸಿನಿಮಾ ಇತ್ತು, ಅದಕ್ಕಿಂತ ಇನ್ನೇನು ಬೇಕು. ಸೊ ಅದು ಇದರಲ್ಲಿ ಧನಂಜಯ ಇರ್ಬೋದು ಅಥವಾ ಪವನ್ ಇರ್ಬೋದು, ಯಾವಾಗಲೂ ಬೇರೆ ಥರದ ಆಲೋಚನೆಗಳು ಬರಬೇಕು, ಹೊಸ ನಿರ್ದೇಶಕರು ಬರಬೇಕು ಅಂತ. ಇದು ನಾನು ಬಟ್ ಎಷ್ಟು ಸಿನಿಮಾಗಳಿವರೆ ಬೆಂಬಲವಾಗಿ ನಿಂತಿದ್ದಾರೆ, ಅದನ್ನೆಲ್ಲ ನಾವು ನೋಡ್ತಾನೆ ಇದ್ದೀವಿ. ಅಂದರೆ ಅದೊಂದು ನಂಬಿಕೆ ನಮಗೆ ಬೇಕೇ ಬೇಕು ಒಂದು ಕುಟುಂಬವಾಗಿ.